ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 240 ರೂಪಾಯಿದಲ್ಲಿ ನೋಡಿ, 246 ರೂಪಾಯಿದಲ್ಲಿ 49 ರೂಪಾಯಿ ಮೊದಲೇ ನಂಗೆ ಕಮಿಷನ್ನೇ ಮುರ್ಕೊಂಡವನೆ. ಕಮಿಷನ್ನೇ ಅಷ್ಟು ಮುರ್ಕೊಂಡವನೆ. ಇಷ್ಟೆಲ್ಲ ಕಮಿಷನ್ ಮುರ್ಕೊಂಡ್ರೆ ಹೆಂಗಾಗುತ್ತೆ ಹೇಳಿ. ಪಾರ್ಸಲ್ ಯಾವ್ದು ಹೇಳಿ? ಪಾರ್ಸಲ್ ಯಾವುದು ಇದೆಲ್ಲನಾ? ಈ ಪೋಟ್ರ್ ಅನ್ನೋದು ಒಂಥರ ಲಕ್ ಥರ. ಇದು ಯಾವಾಗ ಒಲಿಯುತ್ತೆ ಯಾವಾಗ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಹೇಳ್ತಾ ಇದ್ರು ಡಬ್ಬಾ ಪೋಟ್ರ್ ಅಂತ. ನನಗೆ ಯಾಕೋ ಇವತ್ತದು ಸರಿ ಅನ್ನಿಸ್ತು ಹೆಸರು. ಏನಪ್ಪ ಅಂತಂದರೆ, ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ. 4ನೇ ದಿನದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನೆಂದರೆ, ನಾನು ಆಲ್ರೆಡಿ ಈಗ ಟೈಮ್ ಆಗಿದೆ 8 ಗಂಟೆ 55 ನಿಮಿಷ. ನಾನಿದ್ದೀನಿ ಆರ್ ಟಿ ನಗರಲ್ಲಿ. 8 ಗಂಟೆಗೆ ಆನ್ ಮಾಡಿದ್ದೆ. ಒಂದೇ ಒಂದು ಚಿಕ್ಕ ಆರ್ಡ್ರ್ ಹೊಡೆದಿದ್ದೀನಿ. ಯಾವುದಂತೇಳಿ ತೋರಿಸ್ತೀನಿ ಬನ್ನಿ ನಿಮಗೆ. ಯಾವುದಪ್ಪ ಅಂತಂದರೆ, ಒಂದು 71 ರೂಪಾಯಿದು ಒಂದು ಚಿಕ್ಕ ಆರ್ಡ್ರ್ ಹೊಡೆದಿದ್ದೀನಿ. 8 ಗಂಟೆಗೆ ಒಂದು ಆರ್ಡ್ರ್ ಬಂತು, ಅದು ಕ್ಯಾನ್ಸಲ್ ಆಯಿತು. ಇವಾಗ ಮತ್ತೊಂದು ಆರ್ಡ್ರ್ ಬಂತು, ತಗೊಂಡಿದ್ದೀನಿ. ಇಲ್ಲೇ ಆರ್ ಟಿ ನಗರಲ್ಲಿದ್ದೀನಿ, ವೇಟ್ ಮಾಡಬೇಕು. ನೋಡೋಣ, ಮತ್ತೆ ತಿಳಿಸ್ತೀನಿ. ಆರ್ ಟಿ ನಗರಿಂದ ಮತ್ತೊಂದು ಆರ್ಡ್ರ್ ಬಂದಿತ್ತು. ಎಲ್ಲೆಂದರೆ HBR ಲೇಔಟ್ಗೆ ಬಂದು ನಾನು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿಬಿಟ್ಟು ನೋಡ್ತೀನಿ, ಮತ್ತೊಂದು ಇಮಿಡಿಯೇಟಾಗಿ ಒಂದು ಆರ್ಡ್ರ್ ಬರುತ್ತೆ. ಆರ್ಡ್ರ್ ಬಂದಮೇಲೆ ಅದನ್ನ ಎಕ್ಸೆಪ್ಟ್ ಮಾಡೋ ಅಷ್ಟರಲ್ಲಿ ಯಾರೋ ಒಬ್ಬರು ತೊಗೊಂಡ್ಬಿಡ್ತಾರೆ. ಏನಂದರೆ, ಆ ಕಡೆ ಈ ಕಡೆ ನೋಡೋದು, ಮತ್ತೆ ಕುತ್ಕೊಳ್ಳೋದು, ಮತ್ತೆ ಏನಾದ್ರು ಆರ್ಡ್ರ್ ಬರುತ್ತಾ ಅಂತ ನೋಡೋದು, ಇಲ್ಲಾಂದರೆ ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೊಬೈಲ್ ನೋಡೋದು, ಮತ್ತೆ ಏನಾದ್ರು ಆರ್ಡ್ರ್ ಬರುತ್ತಾ ಅಂತೇಳಿ ನೋಡೋದು. ಮತ್ತೊಂದು ಆರ್ಡ್ರ್ ಬಂದಿತ್ತು, ಯಾವುದೋ ಗಾಂಧಿನಗರ ಕಡೆನೋ ಆರ್ಡ್ರ್ ಬಂದಿತ್ತು. ಬಟ್ ಅದನ್ನು ಎಕ್ಸೆಪ್ಟ್ ಮಾಡೋ ಅಷ್ಟರಲ್ಲಿ ಯಾರೋ ಒಬ್ರು ತೊಗೊಂಡ್ರು. ಇಲ್ಲೇ ನಾನು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ 10 ಗಂಟೆ 13 ನಿಮಿಷ ಆಗಿದೆ, ನೀವು ನೋಡ್ಬೋದು. ಅರ್ಧ ಗಂಟೆ ಮುಕ್ಕಾಲು ಅವರ್ ಆಯಿತು ನಾನು ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಆರ್ಡ್ರ್ಗಳು ಬರ್ತಾ ಇಲ್ಲ. ಏನು ಮಾಡೋದು, ಆರ್ಡ್ರೇ ಬರ್ತಾ ಇಲ್ಲ ಅಂತೇಳಿ ವೇಟ್ ಮಾಡೋ ಅಷ್ಟರಲ್ಲಿ ಮತ್ತೊಂದು ಆರ್ಡ್ರ್ ಬಂತು. ಆರ್ಡ್ರನ್ನ ತೊಗೊಂಡೋಗೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ, ಡೇ 1, ಡೇ 2, ಡೇ 3 ಪೋರ್ಟರ್ ಏನು ಮಾಡ್ತಾ ಇದ್ದೀನಿ ನಾನು, ಅದರ ಅರ್ನಿಂಗ್ಸ್ ಆಗಿರ್ಬೋದು, ಅದೇ ರೀತಿಯ ಎಲ್ಲ ಅಪ್ಡೇಟ್ಗಳು ನನ್ನ ಹಳೆ ವಿಡಿಯೋದಲ್ಲಿ ಇದೆ. ನಿಮ್ಮ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಆರ್ಡರ್ ತಗೊಳಕ್ಕೆ ಹೋಗೋಣ. ಸ್ನೇಹಿತರೆ, ಇವಾಗ ಇಲ್ಲೇ ಇದ್ದೀನಿ. ಮತ್ತೊಂದು ಆರ್ಡರ್ ಬಂದೈತೆ. ಇಲ್ಲೇ ಇದ್ರ ಹತ್ರ ಇದ್ದೀನಿ. ನೋಡಬೇಕು ಇವ್ರು ಏನು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಿಲ್ಡ್ ಪ್ರೊ ಇದೆ. ಇಲ್ಲಿಂದ ಬಂದ್ಬಿಟ್ಟು ಜಯನಗರ ಒಂದು ಆರ್ಡ್ರ್ ಐತೆ. ನೋಡೋಣ, ಜಯನಗರಕ್ಕೆ ಹೋಗ್ಬೇಕು. ಇವಾಗ ಏನಿದೆ ತೊಗೊಂಬರೋಣ ಬನ್ನಿ ಫಸ್ಟ್. ಯಾಕೋ ದೊಡ್ಡ ದಿನ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಪಿಕಪ್ ಇದೆ. ಹಾಂ, ಸರ್ ಬೋಟ್ರ್ ಬರ್ತಾರೆ. ಅಭಿಷೇಕ್ ಅಲ್ಲ ಅವ್ರ ಹೆಸರು? ಅವ್ರ ಹೆಸರೇನು ಅಭಿಷೇಕ್ ಅಲ್ಲ? ಹಾಂ ಹಾಂ. ಇಲ್ಲಿಂದ ಬಂದ್ಬಿಟ್ಟು ಜಯನಗರ ಇದೆ. ಜಯನಗರ ಹೋಗಿ ಡ್ರಾಪ್ ಮಾಡಬೇಕು. ಇವಾಗ ಅರ್ನಿಂಗ್ಸ್ ಎಲ್ಲ ಏನು ಗೊತ್ತಾಗಲ್ಲ. ಅಂದರೆ ಆರ್ಡ್ರು ಎಷ್ಟು ಗಂಟೆಗೆ ಅಂದರೆ ಅಲ್ಲೊಂದು ಕೊಡಲಿಲ್ಲ. ಎಲ್ಲಿ ಅಂದರೆ ಕಲ್ಯಾಣನಗರದ ಏನಿದೆ ಅಲ್ಲಿ ಸ್ವಲ್ಪ ಲೇಟ್ ಮಾಡ್ದೆ ಕೊಡೋಕ್ಕೆ. ಆಮೇಲೆ ಒಂದು ಕೊಟ್ಟ, ಅಲ್ಲಿಂದ ತಂದುಬಿಟ್ಟು ನಾನು ಇದ್ರ ಹತ್ರ ಕೊಟ್ಟೆ. ಯಾಕೋ ನಂಗೆ ಕಡಿಮೆ ಕೊಟ್ಟ ಅನಿಸುತ್ತೆ. 15 ಕಿಲೋಮೀಟ್ರಿಗೆ 217 ರೂಪಾಯಿ ಅಷ್ಟೇ ಕೊಟ್ಟ. ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ನೋಡಬೇಕು, ಏನಾದ್ರು ಒಯ್ಬೇಕಾ? ಮೇ ಬಿ ಇದಿರುತ್ತೆ ನನಗೆ ಅನ್ಸಿದ ಮಟ್ಟಿಗೆ. ಇದ್ರಲ್ಲಿ ಯಾವ್ದಾದ್ರು ಇರುತ್ತೆ ಒಂದು. ನೋಡೋಣ ಇರಿ. ಹಾಂ, 150 ಯಾವುದು? ಇಲ್ಲ. ಪಾರ್ಸಲ್ ಯಾವ್ದು ಹೇಳಿ? ಪಾರ್ಸಲ್ ಯಾವುದು ಇದೆಲ್ಲನಾ? ಅಷ್ಟೇನಾ? ಓಕೆ. ಹಾಂ, ಇಷ್ಟೇನಾ? ಓಕೆ, ಥ್ಯಾಂಕ್ ಯು. ಇಷ್ಟೇ ಕೊಟ್ಟವ್ರಪ್ಪ. ನಾನು ದೊಡ್ಡ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಮೊದಲೇ ಗಾಡೀಲಿ ಇಡೋಕ್ಕಾಗಲ್ಲ ಅದನ್ನ. ಅಂಥದ್ರಲ್ಲಿ ಇಷ್ಟು ದೊಡ್ಡ ತೊಗೊಂಡೋದ್ರೆ ಹೆಂಗೆ ಹೇಳಿ? ಈ ಬಿಲ್ನವ್ರಿಗೆ ಕೊಡಬೇಕು. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇರಿ. ಸ್ಟಾರ್ಟ್ ಟ್ರಿಪ್ಪು ಇರುತ್ತೆ. ಒಂದು 10 ಕಿಲೋಮೀಟ್ರ್ ಮೇಲೇ ಇರುತ್ತೆ. 9.1 ಕಿಲೋಮೀಟ್ರ್ ಇದೆ. 150 ರೂಪಾಯಿ ಕೊಟ್ಟಿದ್ದಾರೆ. 150 ರೂಪಾಯಿದಲ್ಲಿ ಅವನೇ ತಗೋತಾನೆ. ಮೊದಲು 30 ರೂಪಾಯಿ ಹೆಂಗೆ ಸಿಗೋದು? 120 ರೂಪಾಯಿ. ಇವು ಬಿಲ್ಗಳು, ಕೆಲವೊಂದೆಲ್ಲ ಬಿಲ್ಗಳು ಕೊಟ್ಬಿಡ್ತಾರೆ.
ಕಷ್ಟ ಆಗೋಗ್ಬಿಡುತ್ತೆ. ಇಲ್ಲಿಗೆ ಎಲ್ಲಿಂಗೆ ಹೋಗ್ಬೇಕು? ಓಕೆ ಬರ್ರಿ ಇದೊಂದು ಹೋಗೋಣ. ಏನು ಅಂದರೆ ಒಂಥರ ಈ ಪೋಟ್ರ್ ಅನ್ನೋದು ಒಂಥರ ಲಕ್ ಥರ ಇದು. ಯಾವಾಗ ಒಲಿಯುತ್ತೆ ಯಾವಾಗ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ಸಲಿ ಡ್ರಾಪ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಆರ್ಡ್ರ್ ಬರ್ತವೆ. ಒಂದೊಂದ್ಸಲಿ ಡ್ರಾಪ್ ಮಾಡಿ 1 hour ಅದೇ ಜಾಗದಲ್ಲಿ ಕುತ್ಕೊಂಡ್ರು ಆರ್ಡ್ರ್ ಬರೋಲ್ಲ. ಹೇಳೋಕ್ಕಾಗಲ್ಲ. ಒಂದೊಂದು ಸತಿ 200 ರೂಪಾಯಿ ಆರ್ಡ್ರ್ ಬರುತ್ತೆ, ಒಂದೊಂದು ಸತಿ ಏನಂದರೆ 500 ರೂಪಾಯಿ ಆರ್ಡ್ರ್ ಬಂದುಬಿಡುತ್ತೆ. ಒಂದೊಂದು ಸತಿ 500 ರೂಪಾಯಿ ಆರ್ಡ್ರ್ ಕ್ಲಿಕ್ ಮಾಡೋಕೆ ಹೋಗ್ತೀವಿ, ಕ್ಲಿಕ್ ಆಗೋಲ್ಲ. ಒಂದೊಂದು ಸತಿ 100 ರೂಪಾಯಿ ಆರ್ಡ್ರ್ ಕ್ಲಿಕ್ ಮಾಡಬಾರ್ದು ಅಂತ ಬಿಡ್ತೀವಿ, ಅದು ಟೈಮ್ ಔಟ್ ಆಗಿಬಿಡುತ್ತೆ. ಹೇಳೋಕ್ಕಾಗಲ್ಲ. ಒಂಥರ ಲಕ್ ಅನ್ಬೋದು ಇದು. ಡೈಲಿ ಮಾಡ್ತಾಯಿದ್ರೆ ಮಾಡ್ಬೋದು. ಒಂದು ಎವರೇಜು ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದಿನ 1000 ಆಗ್ಬೋದು, ಒಂದಿನ 1500 ಆಗ್ಬೋದು, ಒಂದಿನ 400 ರೂಪಾಯಿನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೊಟ್ಟೆ ಬೇರೆ ಎಸಿತೈತೆ, ಟಿಫನ್ ಮಾಡಬೇಕು. ಈ ಆರ್ಡ್ರ್ ಮಾಡೋ ಗುಂಗಲ್ಲಿ ಟಿಫನ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಬರ್ರಿ ಟಿಫನ್ ಮಾಡಿಕೊಂಡು ಇದೊಂದು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಇನ್ನೊಂದಂದರೆ ಇದರಲ್ಲಿ ಫುಡ್ ಡೆಲಿವರಿಲಿ ಏನಾಗುತ್ತೆ ಅಂದರೆ ಫುಡ್ಡು ಆರೋಗ್ಬಿಡುತ್ತೆ, ಅಂದರೆ ಹಾಟೆಲ್ಲ ಹೋಗ್ಬಿಡುತ್ತೆ, ಬೇಗ ಹೋಗಿ ಡೆಲಿವರಿ ಮಾಡಬೇಕು ಅಂತಿರುತ್ತೆ. ಇದರಲ್ಲಿ ಹಂಗಿಲ್ಲ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಈಗ ಒಂದು ಟಿಫನ್ ಏನಾದ್ರು ಮಾಡ್ಕೊಳ್ಳೋದು, ಟೀ ಏನಾದ್ರು ಕುಡ್ಕೊಳ್ಳೋದು, ಪಿಕಪ್ ಮಾಡಿಕೊಂಡು ಹೋಗ್ಬೇಕು. ಮತ್ತು ಹಂಗೆ ಅಂತೇಳ್ಬಿಟ್ಟು ಅರ್ಧ ಗಂಟೆ 1 hour ಎಲ್ಲ ಲೇಟ್ ಮಾಡಬಾರ್ದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಬೇಕು. ಬರ್ರಿ ಇವಾಗ ಟಿಫನ್ ಮಾಡಿಬಿಟ್ಟು ಇದನ್ನ ಡೆಲಿವರಿ ಮಾಡೋಣ ಫಸ್ಟ್. 3 hours later. ಸ್ನೇಹಿತರೆ, ನಾನು ಇವಾಗಿದ್ದೀನಿ ಅದು ಮಹದೇವಪುರ ಎತ್ತಿದ್ದೀನಿ. ಈ ಮಹದೇವಪುರ ನೋಡ್ಬೋದು, ಇಲ್ಲೇ ಇದೆ ಯಾವ ಅಪಾರ್ಟ್ಮೆಂಟ್ಗಳಿದ್ದಾವೆ. ಇವಾಗ ನನ್ನ ಟೈಮ್ ಬಂದ್ಬಿಟ್ಟು 3 ಗಂಟೆ 16 ನಿಮಿಷ. ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ನನಗೆ ಒಂಥರ ಆಗ್ತಾಯಿದೆ ಹೇಳೋಕ್ಕೆ. ಅದಕ್ಕಿಂತ ಮುಂಚೆ ಎಷ್ಟು ಓಡಿದೆ ನೋಡಿಬಿಡಿ. ಪೆಟ್ರೋಲು 0 ಮಾಡಿದ್ದೆ, 80 ಕಿಲೋಮೀಟ್ರ್ ಓಡಿದೆ. 80 ಕಿಲೋಮೀಟ್ರ್ ಅಂದರೆ 40 ಕಿಲೋಮೀಟ್ರಿಗೆ 1 ಲೀಟ್ರ್ 2 ಲೀಟ್ರ್ ಪೆಟ್ರೋಲ್ ಹೋಯ್ತು, ಅಂದರೆ 200 ರೂಪಾಯಿ ಹೋಯ್ತು. ನನ್ನ ಅರ್ನಿಂಗ್ಸು ನೋಡೋಣ ಅಂದರೆ ಇವಾಗ ನೋಡ್ಬಿಡೋಣ. ಏನು ಮಾಡೋದು ಬೇಡ. ಇವತ್ತಿನ ಟ್ರಿಪ್ಪು 7 ಟ್ರಿಪ್ ಹೊಡೆದಿದ್ದೀನಿ. ನಿನ್ನೆ 4 ಹೊಡೆದಿದೆ, ಇವತ್ತು 7 ಹೊಡೆದಿದ್ದೀನಿ. ಎಲ್ಲ ಚಿಕ್ಕವು ಇವತ್ತು ನೋಡಿ. 71, 78, 174, 119, 62, 160, 142, 197. ಏನು ಅಂದರೆ ಚಿಕ್ಕ ಆರ್ಡ್ರ್ಗಳನ್ನ ಹೊಡೆದಿರೋದು. ಜಾಸ್ತಿ ದೊಡ್ಡ ಆರ್ಡ್ರ್ಗಳು ಯಾವುದೂ ಬರಲಿಲ್ಲ. ಪರವಾಗಿಲ್ಲ, ಬಟ್ ಹೊಡೆದಿದ್ದೀನಿ. ಆರ್ಡ್ರ್ಗಳು ಒಂದು ಸ್ವಲ್ಪ ಕಡಿಮೆ ಇದೆ. 800 ರೂಪಾಯಿ ಆಗಿದೆ. 800 ರೂಪಾಯಲ್ಲಿ ನಾನು 200 ರೂಪಾಯಿ ಪೆಟ್ರೋಲ್ ತೆಗೆದ್ರೆ ನನಗಾಗಿರೋದು 600 ರೂಪಾಯಿ ಅಷ್ಟೇ ಉಳಿದೆ. ಈಗ 3 ಗಂಟೆ, ಇನ್ನೂ 3 ಅವರ್ ಇದೆ. ಬಟ್ ಇಲ್ಲಿ ಇದರಲ್ಲಿ ಮಹದೇವಪುರದ ಹತ್ರ ಇದ್ದೀನಿ. ಆರ್ಡ್ರ್ ಕೊಟ್ಟಿಲ್ಲ, ನೋಡಬೇಕು. ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಆರ್ಡ್ರ್ ಬಂದಿತ್ತು. ಎಲ್ಲಿಂದ ತೊಗೊಂಬಂದೆ ಅಂದರೆ ಅದನ್ನ ನಾನು ಇದ್ರ ಹತ್ರ ಗಾಂಧಿನಗರ್ಗೆ ಒಂದು ಬಿದ್ದಿತ್ತಲ್ಲ, ಗಾಂಧಿನಗರಿಂದ ತೊಗೊಂಬಂದು ಇಲ್ಲಿ ಕೊಟ್ಟಿದ್ದೀನಿ. 240 ರೂಪಾಯಿನೋ ಅವ್ರು ಕಸ್ಟಮರ್ ಕೊಟ್ಟರು. 240 ರೂಪಾಯಿದಲ್ಲಿ ನೋಡಿ, 246 ರೂಪಾಯಿದಲ್ಲಿ 49 ರೂಪಾಯಿ ಮೊದಲೇ ನನ್ನ ಕಮಿಷನ್ನೇ ಮುರ್ಕೊಂಡವನೆ. ಕಮಿಷನ್ನೇ ಅಷ್ಟು ಮುರ್ಕೊಂಡವನೆ. ಇಷ್ಟೆಲ್ಲ ಕಮಿಷನ್ ಮುರ್ಕೊಂಡ್ರೆ ಹೆಂಗಾಗತ್ತೇಳಿ. ನಾವು ಖುಷಿ ಪಡ್ತೀವಿ. 240 ರೂಪಾಯಿ ಆರ್ಡ್ರ್ ಬಂತು, 200, 300 ರೂಪಾಯಿ ಆರ್ಡ್ರ್ ಬಂತು ಅಂತೇಳ್ಬಿಟ್ಟು ನಾವು ಖುಷಿ ಪಡ್ತೀವಿ. ಅದರಲ್ಲಿ 300 ರೂಪಾಯಿದಲ್ಲಿ ಅವಂದೇ ಹೋಗಿರುತ್ತೆ ಮೊದಲು 60 ರೂಪಾಯಿ. 20 ರೂಪಾಯಿ 20% ಕಮಿಷನ್ ಅಂದರೆ 360 ರೂಪಾಯಿ ಅಲ್ಲೇ ಹೋಗ್ಬಿಟ್ಟಿರುತ್ತೆ ನಮಗೆ. ನಾವು 300 ಅಂತೀವಿ, ಅದು ಎಷ್ಟಾಗುತ್ತೆ? 240 ರೂಪಾಯಿ ಆಗುತ್ತೆ. ಓಕೆ, ಇವನೇನು ಅಂದರೆ ಅವ್ನ ಕಮಿಷನ್ನಲ್ಲೂ ಕಮಿಷನ್ ಮುರ್ಕೋತಾವ ನಾನು. ಗೊತ್ತಾಯ್ತಾ ನಿಮಗೆ? ಈಗ 300 ರೂಪಾಯಿ ಅಂದರೆ 300 ರೂಪಾಯಿಗೆ ಕಮಿಷನ್ ಎಷ್ಟಾಗುತ್ತೆ? 20% ಅಂದರೆ 60 ರೂಪಾಯಿ ಆಯಿತು. 60 ರೂಪಾಯಿ ಅವ್ನು ಕಮಿಷನ್ ತಾನೇ ಅದು. ಆ ಕಮಿಷನಲ್ಲಿ ಕಮಿಷನ್ ಮುರ್ಕೊಂಡವನು. ಆ 60 ರೂಪಾಯಿ ಬಿಟ್ಟು ಮಾಡಬೇಕಿತ್ತು, 240ಕ್ಕೆ ಮಾಡಬೇಕಿತ್ತು. ಏನಪ್ಪ, ಅವ್ನ ಕಮಿಷನ್ಗೆ ಕಮಿಷನ್ ಹೊಡಿತಾವ ನಾವು. ನೋಡಿರಿ, ಈ ಥರ ಇದೆ. 843. ಯಾವುದೇ ರೀತಿ ಆರ್ಡ್ರ್ ಇಲ್ಲ. ನೋಡೋಣ, ವೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರೆ ಹೊಸ ಆಪ್ಷನ್ ಒಂದು ಬರ್ತಾಯಿದೆ, ಕಸ್ಟಮರ್ ಸಪೋರ್ಟ್ದು. ಇವತ್ತೇ ಹೊಸ್ದಾಗಿ ಬಂದಿದೆ, ಇನ್ನೂ ಅದು ಅಪ್ಡೇಟ್ ಆಗಿಲ್ಲ, ಲೇಟ್ ಆಗುತ್ತೆ. ಏನೋ ಸಪೋರ್ಟ್ ಬೇಕಾದ್ರೆ ಇಲ್ಲೇ ಮೆಸೇಜ್ ಮಾಡ್ಬೋದು, ನಾವು ಇಲ್ಲೇ ರಿಪ್ಲೈನೂ ಹಾಕ್ಬೋದು. ನೋಡೋಣ, ಇನ್ನೇನಿಲ್ಲ, ವೇಟ್ ಮಾಡಬೇಕಷ್ಟೆ. ಇವಾಗ ಟೈಮ್ ಆಗಿದೆ 6:30. ಏನು ಟ್ರಾಫಿಕ್ ಅಂದರೆ ಅಪ್ಪ. ನಾನು KR ಪುರಂಗೆ ಹೋಗಿದ್ದೆ. KR ಪುರಮಿಂದ ವಾಪಸ್ ಯಾವುದೇ ರೀತಿಯ ಆರ್ಡ್ರ್ ಬರಲಿಲ್ಲ. ನಾನು ವಾಪಸ್ ಬರ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟಾಗಿದೆ ಟೈಮು ಅಂತ ಹೇಳ್ಬಿಟ್ಟು. ಹೆವಿ ಜಾಮ್. ಇದು ಔಟ್ರ್ ರಿಂಗ್ ರೋಡ್ ಅಂತಾರೆ, ಎಂಥ ಔಟ್ರ್ ರಿಂಗ್ ರೋಡೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಬರೀ ಜಾಮ್. ಹಿಂದೆ ನೋಡಿ, ಮುಂದೆ ನೋಡಿ, ಗಾಡಿಗಳಂತೂ ಅಪ್ಪ ಸಿಕ್ಕಾಪಟ್ಟೆ ಜಾಮ್ ಆಯಿತು. ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಸಾಕಾಗೋಯ್ತಿದ್ರು.
ಸ್ನೇಹಿತರೆ, ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಅದೇ ರೀತಿ ಇವತ್ತಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ನನಗೆ ಹೇಳಬೇಕು ಅಂದ್ರೆ, ನಾನು ಮನೆಗೆ ಬಂದಿದ್ದು ಒಂದು 7 ಗಂಟೆಗೆ ಹಿಂಗೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಫುಲ್ಲು ಡಸ್ಟು. ಏನಂದ್ರೆ ಆ ಕಡೆ ವೈಟ್ ಫೀಲ್ಡ್ ಕಡೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಹೋದಾಗ ಫುಲ್ ಡಸ್ಟ್ ಇರುತ್ತೆ. ಡೆಲಿವರಿ ಜಾಬ್ ಕೆಲಸ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಫುಲ್ ಡಸ್ಟ್ ಆಗಿ ಬಂದ ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಏನಂದ್ರೆ ಈಗ ಜನವರಿ 26ನೇ ತಾರೀಕು ನಮ್ಮ ಗಣರಾಜ್ಯೋತ್ಸವ ಇದೆ. ಅದಕ್ಕೆ ಎಲ್ಲರಿಗೂ ಆರ್ಥಿಕವಾದ ಶುಭಾಶಯಗಳು. ಇವಾಗ ಏನಂದ್ರೆ ಅರ್ನಿಂಗ್ ಹೇಳೋಕ್ಕೂ ಮುಂಚೆ ಏನು ಅಂದ್ರೆ ಇದೊಂದು ಪೋರ್ಟರ್ ಒಂದು ತುಂಬಾ ಜನ ಹೇಳ್ತಾ ಇದ್ರು ಡಬ್ಬಾ ಪೋರ್ಟರ್ ಅಂತ. ನನಗೆ ಯಾಕೋ ಇವತ್ತದು ಸರಿ ಅನ್ನಿಸ್ತು ಹೆಸರು. ಏನಪ್ಪಾ ಅಂತಂದ್ರೆ ನಮ್ಗೆ ಒಂಥರ ಲಕ್ ತರ ಬರುತ್ತಿದು. ಅಂದ್ರೆ ಲಕ್ ಇದ್ರೆ ನಮ್ಗೆ ಆರ್ಡರ್ ಬರುತ್ತೆ, ಲಕ್ ಇಲ್ಲ ಅಂದ್ರೆ ಬರಲ್ಲ. ಯಾಕಂದ್ರೆ ನಾವು ಒಂದು ಲೊಕೇಶನ್ಗೆ ಹೋಗಿರ್ತೀವಿ, ಅಲ್ಲಿ ಡ್ರಾಪ್ ಆಗಿರುತ್ತೆ. ಅಲ್ಲಿ 1 ಅವರ್ ನಿಂತರೂ ನಮ್ಗೆ ಆರ್ಡರ್ ಬರಲ್ಲ, 2 ಅವರ್ ನಿಂತರೂ ನಮ್ಗೆ ಆರ್ಡರ್ ಬರಲ್ಲ. ಒಂದೊಂದ್ಸಲಿ ಏನಾಗುತ್ತೆ, ಒಂದು ಲೊಕೇಶನ್ಗೆ ಹೋಗಿ ಡ್ರಾಪ್ ಕೊಡ್ತೀವಿ, ಡ್ರಾಪ್ ಕೊಟ್ಟ ತಕ್ಷಣ ಒಂದು ಆರ್ಡರ್ ಬರುತ್ತೆ. ಕೆಲವೊಂದ್ಸಲಿ ಏನಾಗುತ್ತೆ, ₹200 ₹300 ಆರ್ಡರ್ ಬರ್ತಾ ಇರುತ್ತೆ, ನಾವು ಹೊಡಿತಾ ಇರ್ತೀವಿ, ಅದನ್ನ ಯಾರೋ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಓಕೆ, ಅದರಲ್ಲಿ ₹50-60 ಇರುತ್ತೆ, ಅದನ್ನ ಯಾರು ತಗೊಳಲ್ಲ. ಅಂದ್ರೆ ಯಾವ ರೀತಿ ಅಂದ್ರೆ ಇದು ಒಂಥರ ಲಕ್ ಮೇಲೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ನಾವು ಬೇಗ ಬಡ್ದು ನಮ್ ಲಕ್ ಇದ್ರೆ ನಮ್ಗೆ ಆರ್ಡರ್ ಬರುತ್ತೆ ಅಂತ ಆ ರೀತಿ ಆಗೋಗ್ಬಿಟ್ಟಿದೆ. ಆ ಈ ಪೋರ್ಟರು ದಿನದಿಂದ ದಿನಕ್ಕೆ ವರ್ಸ್ಟ್ ಆಗ್ತಾ ಇದೆ ಅಂತಾನು ಹೇಳ್ಬೋದು. ನನಗೆ ಇವತ್ತು 4ನೇ ದಿನ. ಓಕೆ, 4ನೇ ದಿನಕ್ಕೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಫಸ್ಟ್ ದಿನ ಯಾವ ರೀತಿ ಅರ್ನ್ ಆಯ್ತು, ಸೆಕೆಂಡ್ ಯಾವ ಥರ್ಡ್ ಯಾವ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತು ಅರ್ನಿಂಗ್ಸ್ ನೋಡ್ಬಿಡೋಣ. ನಾನು ಎಷ್ಟು ಗಂಟೆ ಅಂದ್ರೆ ಇವತ್ತು ಕೂಡ 8 ಗಂಟೆಗೆ ನಾನು ರೆಡಿಯಾಗಿ ಅಂದ್ರೆ ಆನ್ ಮಾಡ್ಕೊಂಡು ಹೋದೆ. ಬಟ್ ಯಾವುದೇ ರೀತಿಯ ಆರ್ಡರ್ಗಳು ಬರ್ಲಿಲ್ಲ. ಆಮೇಲೆ ಏನಾಯ್ತು ಅಂದ್ರೆ ಇದ್ರ ಹತ್ರ ಮತ್ತಿಕೆರೆ ಹತ್ರ ಹೋದೆ, ಒಂದು ಆರ್ಡರ್ ಬಂತು. ತಗೊಳ್ಳೋ ಅಷ್ಟ್ರಲ್ಲಿ ಬೇರೆಯವ್ರು ತಗೊಂಡ್ಬಿಟ್ರು ₹250. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ ಒಂದು ಆರ್ ಟಿ ನಗರ್ ಆರ್ಡರ್ ಬಂತು. ಆರ್ ಟಿ ನಗರ್ ಆರ್ಡರ್ನ ನಾನು ಪಿಕಪ್ ಮಾಡಿದೆ, ಆರ್ ಟಿ ನಗರ್ಗೆ ಹೋಗಿ ಡ್ರಾಪ್ ಮಾಡಿದೆ. ಇವತ್ತು ತಗೊಂಡಿರೋ ಎಲ್ಲ ಚಿಕ್ಕ ಆರ್ಡರ್ಗಳೇ. ಏನು ಅಂದ್ರೆ ಆರ್ ಟಿ ನಗರ್ಗೆ ಹೋದೆ, ₹71 ಕೊಟ್ಟರು. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಟಿ ನಗರಿಂದ ಎಚ್ ಬಿ ಆರ್ ಲೇಔಟ್ಗೆ ಹೋದೆ, ಅಲ್ಲಿ ₹78 ಕೊಟ್ಟರು. ಆಮೇಲೆ ಏನಂದ್ರೆ ಅರ್ಧ ಗಂಟೆ ವೇಟ್ ಮಾಡಿದೆ ಎಚ್ ಬಿ ಆರ್ ಲೇಔಟ್ ಅಲ್ಲಿ, ಮುಕ್ಕಾಲು ಅವರ್ ವೇಟ್ ಮಾಡಿದೆ, ಬರಲೇ ಇಲ್ಲ. ಆಮೇಲೆ ಒಂದು ಆರ್ಡರ್ ಬರುತ್ತೆ, ಮೇ ಬಿ ಆ ಕಡೆ ಎಲ್ಲ ಜಯನಗರ ಆ ಕಡೆ ಅನ್ಸುತ್ತೆ, ಮರ್ತೋಗಿದ್ದೀನಿ. ಓಕೆ, ₹174 ನೋಡ್ಬಿಡೋಣ ಎಲ್ಲಿಗಿತ್ತು ಅಂತ ಹೇಳ್ಬಿಟ್ಟು. ಏನು ಅಂದ್ರೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ. ಓಕೆ, ಸ್ಯಾಟಲೈಟ್ ಬಸ್ ಸ್ಟಾಪ್ ಹೆನ್ನೂರು ಮೇನ್ ರೋಡ್ ಇಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಇರುತ್ತೆ. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಿ ಕೊಡ್ತೀನಿ. ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಜಯನಗರ್ ಬೀಳುತ್ತೆ ಮತ್ತೊಂದು. ಜಯನಗರ್ ಹೋಗಿ ಡ್ರಾಪ್ ಮಾಡ್ತೀನಿ. ಜಯನಗರ್ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಮತ್ತೊಂದು ಆರ್ಡರ್ ಬರುತ್ತೆ. ಇಲ್ಲಿ ಬರುತ್ತೆ, ನೋಡ್ಬಿಡೋಣ ಇರಿ ಒಂದೇ ನಿಮಿಷ. ಇದು ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ಅರ್ನಿಂಗ್ಸ್ ಎಷ್ಟೆಷ್ಟಾಯ್ತು ಅಂತ ಹೇಳ್ಬಿಟ್ಟು ನಿಮಗೆ ನೋಡ್ಬೋದು. ಇಲ್ಲಿ ಅದು ಗಾಂಧಿನಗರ್ ಬರುತ್ತೆ. ಜಯನಗರಿಂದ ಮತ್ತೆ ಗಾಂಧಿನಗರ್ಗೆ ಒಂದು ಬರುತ್ತೆ, ಗಾಂಧಿನಗರ್ ತಗೊಳ್ತೀನಿ. ಗಾಂಧಿನಗರ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಇದು ಬೀಳುತ್ತೆ, ಎಲ್ಲಿಗೆ ಅಂತಂದ್ರೆ ₹197 ಕೊಟ್ಬಿಟ್ಟು ನಾನು ಮಹದೇವಪುರ ಹೋಗ್ತೀನಿ. ಓಕೆ, ಟೈಮ್ ಬಂದ್ಬಿಟ್ಟು 2 ಗಂಟೆ 10 ನಿಮಿಷದ 3 ಗಂಟೆ 12 ನಿಮಿಷ ಒಳಗೂ ಇದನ್ನ ಮಾಡ್ತೀನಿ. ಮಾಡಿದ್ಮೇಲೆ 3 ಗಂಟೆಯಿಂದ 4 ಗಂಟೆವರೆಗೂ ಆರ್ಡರ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೂಟ್ ಬರ್ತಾ ಇರ್ತೀನಿ. ಬರ್ತಾ ಇರುವಾಗ ಒಂದು ಆರ್ಡರ್ ಬರುತ್ತೆ, ಎಲ್ಲಿಗಂದ್ರೆ ಕೋರ್ಮಂಗ್ಲಾಗ್ ಬರುತ್ತೆ. ಓಕೆ, ತಗೊಳ್ಳಬೇಡ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಕೋರ್ಮಂಗ್ಲದು ಒಂದು ತಗೊಂಡ್ಬಿಡ್ತೀನಿ. ಕೋರ್ಮಂಗಲದು ಒಂದು ತಗೊಳ್ತೀನಿ. ಕೋರ್ಮಂಗಲ ಹೋಗಿ ನಾನು ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಕೋರ್ಮಂಗಲ ಇಂದನೇ ಒಂದು ಆರ್ಡರ್ ಬರುತ್ತೆ ಕೆ ಆರ್ ಪುರಂಗೆ. ಮತ್ತೆ ಕೆ ಆರ್ ಪುರಂ ತಗೊಳ್ತೀನಿ. ಕೆ ಆರ್ ಪುರಂ ಅಲ್ಲಿ ಡ್ರಾಪ್ ಮಾಡೋ ಅಷ್ಟ್ರಲ್ಲಿ ನಂದು 5 ಗಂಟೆ 40 ನಿಮಿಷ ಆಗಿರುತ್ತೆ. ಡ್ರಾಪ್ ಮಾಡಿ ಅಲ್ಲಿಂದ 6 ಗಂಟೆವರೆಗೂ ವೇಟ್ ಮಾಡ್ತೀನಿ, 6:25 ವೇಟ್ ಮಾಡ್ತೀನಿ. ಬರೋದೇ ಇಲ್ಲ ಆರ್ಡರ್ ಅಲ್ಲಿಂದ. ಏನ್ ಮಾಡ್ತೀನಿ, ನಮ್ಮ ಮನೆ ರೂಟ್ ಬರ್ತಾ ಯಾವಾರು ಆರ್ಡರ್ ಬರುತ್ತಾ ಅಂತ ಹೇಳಿ ನೋಡ್ತೀನಿ. ಬರುತ್ತೆ, ಆ HSR ಲೇಔಟು ಅಲ್ಲಿ ಇಲ್ಲಿ ಕರೀತಾನೆ, ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ಇವತ್ತಿನ ಅರ್ನಿಂಗ್ಸ್ ಲೆಕ್ಕಕ್ಕೆ ಬರೋದಾದ್ರೆ ಇವತ್ತು ಎಷ್ಟು ಅಂದ್ರೆ ನಾನು 9 ಅವರ್ ಲಾಗಿನ್ ಇದ್ದೀನಿ. 9 ಅವರ್ ಅಂದ್ರೆ ನೋಡ್ಕೊಳ್ಳಿ, ನಾನು 8 ಗಂಟೆಯಿಂದ ಒಂದು 9 ಅವರ್ ಅಲ್ಲ, 10 ಅವರ್ 10 ಅವರ್ ಆಗುತ್ತೆ. 10 ಅವರ್ ಲಾಗಿನ್ ಇದೆ. 10 ಅವರ್ಗೆ ನಾನು ಅರ್ನಿಂಗ್ ಮಾಡಿರೋದು ₹1,162. ಓಕೆ, ₹1,162 ನನ್ನ ಗಾಡಿ ಓಡಿರೋದು ಎಷ್ಟಪ್ಪ ಅಂದ್ರೆ 140 ಕಿಲೋಮೀಟರ್ ಓಡಿದೆ. 140 ಕಿಲೋಮೀಟರ್ ಅಂದ್ರೆ ಅದಕ್ಕೊಂದು 120 ಕಿಲೋಮೀಟರ್ ಅಂದ್ರೆ ₹350 ತೆಗಿಲೇಬೇಕು ನನಗೆ. ₹1,162 ₹350 ನಾನು ಏನಾದ್ರು ತೆಗೆದ್ರೆ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು, ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ₹800. ನೋಡಿ, ₹800ಗೆ ನಾನು 10 ಅವರ್ ಕೆಲಸ ಮಾಡಿದ್ದೀನಿ ಇವತ್ತು. ಅದು ಅಲ್ಲದೆ ಏನಂದ್ರೆ ಡಸ್ಟು. ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಗೆ ಕಾಯ್ಬೇಕು. ಕಾದು ಸಾಕಾಗಿ ಹೋಗುತ್ತೆ ಹೇಳ್ತೀನಿ. ಇದ್ರಲ್ಲಿ ಪೋರ್ಟ್ರಲ್ಲಿ ಯಾಕಪ್ಪ ಬೇಕು ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರಿ, ಡಬ್ಬಾ ಪೋಟ್ರು ಅಂತ. ಅದು ನಿಜ ಅನಿಸ್ಬಿಡ್ತು ನನಗೆ ಇವತ್ತಿನ 4ನೇ ದಿನದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡಿದೀನಿ.
ಇನ್ನೊಂದೇನಂದ್ರೆ ಡೇ 1, ಡೇ 2, ಡೇ 3 ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಯಾರು ನೋಡಿ ಹೋಗ್ಬಿಟ್ಟು ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಡೇ 5 ಸಿಗ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ಡೇ 5 ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.